ಏನು ಮಾಡೋದಣ್ಣ, ಪೊಲೀಸವ್ರು ನಮ್ಮನ್ನ ಹೊಡ್ಕೊಂಡು ಬಂದೇ ಬರ್ತಾರೆ. ನಮ್ಮ ಜೊತೆನೇ ಇದ್ದು ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮನ್ನು ಹೊರಗಡೆ ಕಳಿಸಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾನಂದರೆ ನಂಬೋಕೆ ಆಗ್ತಿಲ್ಲ. ಅವ್ನು ಚಲನವನ್ನ ಗಮನಿಸಿ ನೀನು ರಾತ್ರಿ ಫೋನ್ ಮಾಡಿ ಹೇಳಿದ್ರು ಹುಡುಗರು ಅವ್ನು ನನ್ನ ಜೊತೆ ಸೇರಿಸ್ಕೊಂಬೇಡಿ ಅಂತ. ಅವ್ನು ಕೇಳೋಣ ಅನ್ನೋ ಅಷ್ಟರಲ್ಲಿ ಇಂಥ ಕೆಲಸ ಮಾಡಿದ್ದಾನೆ. ಮೋಸ್ಟ್ ವಾಂಟೆಡ್ ರೌಡಿ ಅಣ್ಣ ಅವನು. ತಲೆ ತಪ್ಪಿಸ್ಕೊಂಡು ಕೆಟಪ್ ಚೇಂಜ್ ಮಾಡ್ಕೊಂಡು ಸುತ್ತಾಡ್ತಿದ್ದಾನೆ. ಛೇ, ಯಾವ ಮಾಯದಲ್ಲೋ ನಮ್ಮ ಜೊತೆ ಸೇರ್ಕೊಂಡು ಎಲ್ಲ ನೋಡಿದಾಗೆ ಅನ್ನಿಸ್ತಿತ್ತು. ಹೇಳಬೇಕು ಅಂದರೆ ನನಗೂ ಒಂದು ಸಲ ಡೌಟ್ ಬಂತು. ಪದೇ ಪದೇ ಫೋನ್ ಬರ್ತಿತ್ತು, ಮೆಸೇಜ್ ಬರ್ತಿತ್ತು. ಯಾರ್ದು ಅಂತ ಕೇಳಿದರೆ ಏನೂ ಹೇಳ್ತಿರ್ಲಿಲ್ಲ. ಛೇ, ಎಂಥ ಕೆಲಸ ಆಯಿತು. 6 ತಿಂಗಳಿಂದ ಅವನ್ನ ನಮ್ಮ ಜೊತೆ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದೀವಲ್ಲ, ಸ್ವಲ್ಪನೂ ಅನುಮಾನ ಬರಲಿಲ್ವಲ್ಲ. ಬಿಸ್ನೆಸ್ಸಲ್ಲೂ ಏನೋ ಗೋಲ್ಮಾಲ್ ಮಾಡಿದ್ದೆ ನಾನು. ಅದಕ್ಕೆ ಕಸ್ಟಮರ್ಸು ಈ ನಡುವೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ನನಗೂ ಅದೇ ಅನಿಸುತ್ತಣ್ಣ. ಅಣ್ಣ ಒಂದು ನಿಮಿಷ, ಫೋನ್ ಬರ್ತೀನಿ. ಅನ್ನೋನ್ ನಂಬರು ರಿಸೀವ್ ಮಾಡಲ? ಅಯ್ಯೋ, ನಮಗೂ ಫೋನ್ ಬರ್ತಿದೆ ಅನಿಸುತ್ತೆ. ಅನ್ನೋನ್ ನಂಬರು ರಿಸೀವ್ ಮಾಡೋದಾ? ಬೇಡ, ಯಾವ ಫೋನು ರಿಸೀವ್ ಮಾಡೋದು ಬೇಡ. ರಿಸೀವ್ ಮಾಡಿದ್ರೆ ಮೊದಲು ನಾವೇ ಸಿಕ್ಕಾಕೋತೀವಿ. ನನಗೂ ಫೋನ್ ಬರ್ತೀವಿ, ಒಂದು ನಿಮಿಷ. ಸೇಮ್ ನಂಬರು, ಸೇಮ್ ವ್ಯಕ್ತಿ. ಮೊದಲು ನಾವು ಇಲ್ಲಿಂದ ಎಸ್ಕೇಪ್ ಆಗೋದು ಒಳ್ಳೇದು ಅನಿಸುತ್ತೆ. ನನ್ನ ಫೋನ್ ಮೇಲೆ ಫೋನ್ ಬರ್ತಾನೆ ಇರುತ್ತೆ. ಎಲ್ಲಂತ ಹೋಗೋದು? ಮೊದಲು ಫೋನ್ ಸ್ವಿಚ್ ಆಫ್ ಮಾಡೋಣ. ಬೇರೆ ಕಡೆ ಸೇರೋವರೆಗೂ ಫೋನ್ ಆನ್ ಮಾಡೋದು ಬೇಡ. ಫೋನ್ ಅಂದರೆ ಮೊದಲೇ ಡೇಂಜರು. ಫೋನ್ ಏನೋ ಸ್ವಿಚ್ ಆಫ್ ಮಾಡಿದ್ವಿ, ಆದರೆ ಈಗ ಎಲ್ಲಿಗೆ ಹೋಗೋದು? ನಮ್ಮ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ ಸಿಕ್ಕ ಮೇಲೇ ನಾವು ಮನೆಗೆ ಹೋಗೋಕ್ಕಾಗೋದು. ಎಲ್ಲರೂ ನಾವೇ ತಪ್ಪಿತಸ್ಥರು ಅನ್ನೋ ಥರ ಮಾತಾಡ್ತಿದ್ದಾರೆ. ನಮ್ಮ ಫ್ರೆಂಡೊಂದು ಕನಕಪುರದಲ್ಲಿ ರೆಸಾರ್ಟ್ ಇದೆ. ನಾವು ಈಗಲೇ ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ. ಮತ್ತು ನೀವು ಯಾರು ಏನೋ ಅವ್ರ ಹತ್ರ ಹೇಳ್ಬಾರ್ದು. ಸುಮ್ಮನೆ ಕೆಲಸದ ಮೇಲೆ ಬಂದೀವಿ ಅಂತ ಹೇಳಬೇಕು. ಆಮೇಲೆ ಒಂದು ಫೋಟೋ ಏನೋ ತೆಗಿಯೋಕ್ಕೆ ಬಂದರೆ ನೀವು ಯಾರೋ ಅವ್ನು ಅವಾಯ್ಡ್ ಮಾಡಿ ಸ್ವಲ್ಪ, ಪ್ಲೀಸ್. ಅಣ್ಣ, ಫ್ರೆಂಡ್ ಅಂತೀರ, ನಿಜ ಹೇಳಿದ್ರೆ ಒಳ್ಳೇದು ಅನಿಸುತ್ತೆ. ಗೊತ್ತಾದರೆ ಆಮೇಲೆ ಬೇಜಾರು ಮಾಡ್ಕೋತಾರೆ. ಬೇಡ ಕಣೋ, ಅಣ್ಣ ಹೇಳೋದು ಕರೆಕ್ಟ್ ಆಗಿದೆ. ಮೊದಲೇ ಹೇಳಿದರೆ ಅವರು ಗಾಬರಿ ಬೀಳ್ತಾರೆ. ಈಗಿನ ಕಾಲದಲ್ಲಿ ಫ್ರೆಂಡ್ಶಿಪ್ ಕಿನ್ಶಿಪ್ ಯಾರು ನೋಡಲ್ಲ, ಸೇಫ್ಟಿ ನೋಡ್ತಾರೆ. ಅದು ಮನೆ ಎಲ್ಲ ಕಂಡ್ರು, ರೆಸಾರ್ಟು. ಹಾಗಾಗಿ ನಾವು ಸತ್ಯ ಹೇಳಿದ್ರೆ ಕಷ್ಟ ಆಗುತ್ತೆ. ಇವತ್ತೊಂದಿನ ಟೈಮ್ ಸಿಕ್ಕರೆ ಸಾಕು, ನಾವು ಖಂಡಿತ ಎಸ್ಕೇಪ್ ಆಗ್ತೀವಿ.